ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಈ ಥಿಯೇಟರ್ ಮಾಲೀಕರು ಸಹ ವಾಣಿಜ್ಯ ಮಂಡಳಿಯ ಸದಸ್ಯರಾಗಿರೋದ್ರಿಂದ ವಾಣಿಜ್ಯ ಮಂಡಳಿನೂ ಸಹ ಯಾವುದೇ ಕಾರಣಕ್ಕೆ ಬಿಡುಗಡೆ ಮಾಡಲ್ಲ ಅಂತ ಹೇಳಿದ ಮೇಲೆ ಮಾನ್ಯ ಸಚಿವರಾದಂಥ ಶಿವರಾಜ್ ತಂಗಡಿ ಅವರು ಸಹ ಈ ಸಿನಿಮಾ ಬಿಡಲಿಕ್ಕೆ ನಾವು ಅವಕಾಶವನ್ನು ಕೊಡಲ್ಲ, ಸರ್ಕಾರದಿಂದನೇ ತಡಿತೀವಿ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಮತ್ತೆ ಎಲ್ಲ ಕನ್ನಡ ಪರ ಸಂಘಟನೆಗಳು ಒಟ್ಟಿಗೆ ನಾವು ತೀರ್ಮಾನವನ್ನು ಮಾಡಿದ್ದೀವಿ. ಒಂದು ಪಕ್ಷ ಸಿನಿಮಾ ಬೆಂಗಳೂರಲ್ಲಿ ಬಂದು ಕ್ಷಮೆ ಕೇಳದೆ ಬಿಡುಗಡೆ ಆದರೆ ಬೆಂಗಳೂರು ಬಂದ್ ಸಹ ಆಗ್ಬೋದು. ಎಲ್ಲ ಕನ್ನಡ ಹೋರಾಟಗಾರರ ಒಟ್ಟಿಗೆ ಸೇರಿ ಅದ್ರ ಬಗ್ಗೆನೂ ಸಹ ನಾವು ಚರ್ಚೆ ಮಾಡಬೇಕಾಗತ್ತೆ ಅನ್ನುವಂಥ ಎಚ್ಚರಿಕೆಯನ್ನು ಕೊಟ್ಟಿದ್ದೀವಿ. ಯಾವುದೇ ಕಾರಣಕ್ಕೂ ಇಂಥ ದುರಂಕಾರಿಗಳು ಕನ್ನಡದ ಇತಿಹಾಸವನ್ನು ಗೊತ್ತಿಲ್ಲದೇನೆ ತಮಿಳಿಂದ ಕನ್ನಡ ಹುಡ್ತಾ ಅನ್ನುವಂಥದ್ದು ಇದೆಯಲ್ಲ, ಅದು ಯಾರು ತಡೆಯೋಕ್ಕಾಗಲ್ಲ. ಆದ್ದರಿಂದ ಬೇಷರತ್ತಾಗಿ ಬೆಂಗಳೂರಿಗೆ ಬಂದು ಕ್ಷಮೆಯನ್ನು ಕೇಳೋದ್ರ ಮುಖಾಂತರ ಅವ್ರ ಸಿನಿಮಾವನ್ನು ಪ್ರಾರಂಭ ಮಾಡಬೇಕಾಗತ್ತೆ. ಅದಕ್ಕೂ ಮುಂಚೆ ಮಾಡಿದರೆ ಆಗುವಂಥ ಅನಾಹುತಕ್ಕೆ, ಥಿಯೇಟ್ರಲ್ಲಿ ಆಗುವಂಥ ಗಲಾಟೆಗಳಿಗೆ, ಥಿಯೇಟ್ರ್ಗಳಿಗೆ ಸ್ಪರ್ಧೆಗಳಿಗೆ ಬೀಳುವಂಥ ಬ್ಲೇಡ್ಗಳಿಗೆ ನಾವು ಯಾರು ಹೊಣೆಗಾರರಲ್ಲ. ನಾವೆಲ್ಲರೂ ಸಿನಿಮಾ ಬಿಡುಗಡೆ ಆದರೆ ಸಿನಿಮಾ ಟೆಂಟ್ ಒಳಗಡೆನೆ ಇರ್ತೀವಿ ಅನ್ನೋಂಥ ಎಚ್ಚರಿಕೆಯನ್ನು ಇವಾಗಲೂ ಸಹ ಕೊಡ್ತಾ ಇದ್ದೀವಿ. ಈಗ ಥಿಯೇಟರ್ ಓನರು ವಾಣಿಜ್ಯ ಮಂಡಳಿ ಸದಸ್ಯರು ಅಂತೀರಾ, ಯಾಕೆ ಮತ್ತೆ ಪೋಸ್ಟ್ ಮಾಡಿದ್ರಂತೆ ಸರ್? ಅದು ಹಳೆ ಪೋಸ್ಟ್ ಅಂತ ಹೇಳಿದ್ರು. ಹಳೆ ಪೋಸ್ಟ್ ಇಲ್ಲ, ಮತ್ತೆ ಇಲ್ಲ ಕೇಳಿದೀವಿ, ಮಾತಾಡಿದೀವಿ. ನಾನು ಕನ್ನಡದ ಪರವಾಗಿರುವಂತವನು, ನಾನು ಕನ್ನಡದವನೇ. ಆದ್ರಿಂದ ನಾನು ರೀಟ್ವೀಟ್ ಮಾಡಿದ್ದೀನಿ, ಕನ್ನಡದಲ್ಲೇ ಟ್ವೀಟ್ ಮಾಡಿದ್ದೀನಿ. ಸರ್ಕಾರದ ನಿರ್ಧಾರ ಅವ್ರು ಕ್ಷಮೆ ಕೇಳಿದ ಮೇಲೆ ನಾವು ಹಾಕ್ತೀವಿ ಅನ್ನೋ ಮಾತನ್ನು ಸಹ ಹೇಳಿದ್ದಾರೆ. ಆದ್ರಿಂದ ಮಾತಾಡಿದ್ರು. ಅವರು ಥಿಯೇಟರ್ ಇವಾಗ ನಡೆಸ್ತಾ ಇರುವಂತವ್ರು ಅವರೇನೆ. ಆದ್ರಿಂದ ಅವರು ಸಹ ಅವ್ರನ್ನ ಕೆರೆ ಅಂತ ಕೆಲಸ. ಸರ್ಕಾರ ವಾಣಿಜ್ಯ ಮಂಡಳಿ ಯಾರಿದ್ರು ಅದನ್ನ ಸಿನಿಮಾ ತರಬೇಕಂತ ಮಾಡ್ತಾ ಇದ್ದಾರೆ, ಅವರಿಗೆ ಎಚ್ಚರಿಕೆಯನ್ನು ಕೊಡುವಂತ ಕೆಲಸವನ್ನ ನಾವು ಮಾಡಬೇಕಾಗುತ್ತೆ. ಇನ್ನೂ ಅನೇಕ ಜನ ಹೋರಾಟಗಾರರು ಸಹ ತೀರ್ಮಾನವನ್ನ ಮಾಡ್ತಾರೆ. ವಾಟಾಳ್ ನಾಗರಾಜ್ ಅವರು ಇದ್ದಾರೆ, ಸಾರಾ ಗೋವಿಂದ್ ಅವರು ಇದ್ದಾರೆ, KR ಕುಮಾರ್ ಅವರು ಇದ್ದಾರೆ. ಅನೇಕ ಜನ ಕನ್ನಡ ಪ್ರೇಮಿಗಳು, ಸಾವಿರಾರು ಸಂಖ್ಯೆಯ ಕನ್ನಡ ಹೋರಾಟಗಾರರು ಒಟ್ಟಿಗೆ ತೀರ್ಮಾನವನ್ನ ತಗೊಂತೀವಿ. ಆ ತರ ಪರಿಸ್ಥಿತಿ ಬಂದ್ರೆ